ಮಹಾಲಕ್ಷ್ಮಿ ಬ್ಯಾಂಕ್ ಮ್ಯಾನೇಜರ್ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಶಾಸಕ ಯಶ್ಪಾಲ್ ಸುವರ್ಣ ಭಾಗಿಯಾದ ಆರೋಪ ಕೇಳಿ ಬಂದಿದೆ. ಎಸ್ಐಟಿ ತನಿಖೆಗೆ ಬಿಕೆ ಪ್ರಸಾದ್ ಆಗ್ರಹಿಸಿದ್ದಾರೆ. ಬಿಕೆ ಪ್ರಸಾದ್ ಪ್ರಸ್ತಾಪಕ್ಕೆ ಯತೀಂದ್ರ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ವರ್ಷಗಳಿಂದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಂತ್ರಸ್ತರ ಹೆಸರಿನಲ್ಲಿ ಹೋರಾಟವನ್ನು ಸಹ ನಡೆಸಿಕೊಂಡು ಬಂದಿರ್ತಾರೆ. ಅಲ್ಲಿ ಈ ಬ್ಯಾಂಕ್ನಲ್ಲಿ ಸುಮಾರು 700 ಜನ ಸಾಲ ನೀಡುವ ನೆಪದಲ್ಲಿ ಅಕ್ರಮ ಆಗಿತ್ತು. ಆದರೆ 150 ಜನ ಮಾತ್ರ ಈ ಬಗ್ಗೆ ಹೋರಾಟ ನಡೆಸುತ್ತಿದ್ದು ಇವೆಲ್ಲವೂ ನಡೀತಾ ಇದೆ. ಇಲ್ಲಿ ಬಹುಮುಖ್ಯ ಅಂಶ ಎಂದರೆ 32 ಜನ ಮಹಿಳೆಯರು ಬ್ಯಾಂಕ್ ಸಾಲ ಪತ್ರಕ್ಕೆ ಯಾವುದೇ ಸಹಿ ಹಾಕಿಲ್ಲ. ಆದರೆ ಬ್ಯಾಂಕಿನ ಸಾಲ ಪತ್ರಗಳಲ್ಲಿ ಇವರ ನಕಲಿ ಸಹಿ ಹಾಕಿದ್ದು ಇದರ ಸತ್ಯಾಸತ್ಯತೆ ತಿಳಿಯಲು ವಿಧಿ ವಿಜ್ಞಾನ ಫೊರೆನ್ಸಿಕ್ ತನಿಖೆ ಆಗಬೇಕೆಂದು ಅನ್ಯಾಯಕ್ಕೊಳಗಾದ ಸಂತ್ರಸ್ತರ ಒಕ್ಕರಲು. ಸರ್, ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನು ಲೂಟಿ ಕೋಆಪರೇಟಿವ್ ನಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಣ್ಣ 5,000 ರೂಪಾಯಿ ಸಾಲ ಕೊಡಬೇಕಾದ್ರೂ ಕೂಡ ಎಲ್ಲರಿಗೂ ಸಹ ಜಾಮೀನನ್ನು ತೆಗೆದುಕೊಳ್ತಾರೆ. ಇಲ್ಲಿ ಸುಮಾರು 200 ಜನ ಅವರು ಯಾವುದೇ ರೀತಿಯ ಜಾಮೀನು ಇಲ್ಲದೆ 20,000 ಸಾಲ ಕೊಟ್ಟು 2 ಲಕ್ಷ ಕೊಟ್ಕೊಂಡಿರ್ತಕ್ಕಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 20,000 ಅಂತ ಹೇಳಿ 2 ಲಕ್ಷವನ್ನ ತೋರಿಸಿದ್ದಾರೆ. ಇದರಲ್ಲಿ 31 ಜನ ಇದ್ದು ಯಾರು ಕೂಡ ಸಾಲ ಪಡೆಯುವ ಸಂದರ್ಭದಲ್ಲಿ ಬ್ಯಾಂಕ್ ಯಾವುದೇ ಶಾಖೆಗೆ ಹೋಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಇವರ ಮನೆಗೆ ಬಂದು ಇವರೆಲ್ಲರಿಗೂ ಸಹ 20,000 ಸಾಲ ಕೊಡೋದಾಗಿ ತಿಳಿಸಿ ಬ್ಯಾಂಕ್ ಚೆಕ್ ಪಡೆದುಕೊಂಡಿರ್ತಾರೆ. 2 ವರ್ಷಗಳಿಂದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಂತ್ರಸ್ತರ ಹೆಸರಿನಲ್ಲಿ ಹೋರಾಟವನ್ನು ಸಹ ನಡೆಸಿಕೊಂಡು ಬಂದಿರ್ತಾರೆ. ಅಲ್ಲಿ